ಏನೋ ಗೊತ್ತಿಲ್ಲಪ್ಪ, ಮೋಹನ್ ಭಾಗವತ್ ಅವ್ರು ಬರ್ತಾ ಇದಾರಂತಲ್ಲ ಬೆಂಗಳೂರಿಗೆ, ಕಾಗದ ತಗೊಂಡ್ ಬರ್ತಾ ಇದ್ರಲ್ಲೂ ಗೊತ್ತಿಲ್ಲ, ಕೇಳೋಣ ಬಂದಾಗ. ಯಾವ್ಯಾವ ಕಾನೂನು ಹೋರಾಟ ಅಂತ ಮಾಡ್ತಾರೆ ಸರ್? ಕಾನೂನು ಹೋರಾಟ ಏನಕ್ಕೆ ಮಾಡಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ಅವ್ರು ಮಾಡ್ಬೇಕು ಕಾನೂನು ಹೋರಾಟ, ನಾನಲ್ಲ. ನಾನೇನು ಪ್ರಶ್ನೆಗಳು ಕೇಳಿದ್ದೀನಿ, ಉತ್ತರ ಕೊಡ್ಲಿ. ಕಾನೂನಾತ್ಮಕವಾಗಿದ್ರೆ ನನಗೆ ಕಾಗದ ಕೊಡ್ತಾ ಇದ್ರಲ್ಲ ಇಷ್ಟೊತ್ತಿಗೆ. ಕಾಗದ ಕೇಳೋದು ತಪ್ಪೇನ್ರಿ? ದಲಿತರಾದ್ರೂ ಕೂಡ ಇವರು ದಲಿತ ಕಾರ್ಡ್ ಪ್ಲೇ ಮಾಡ್ತಾರೆ ಅನ್ನುವಂಥದ್ದನ್ನ ಶೋಭಾ ಕರಂದ್ಲಾಜೆ ಉಪಯೋಗಿಸ್ತಾರೆ, ಹೇಳ್ತಾ ಇದ್ದಾರೆ. ಏನ್ ಆಯ್ತು ರೀ, ನಾನು ಬಲಿತಾನೆ ಏನಂತೆ? ಎಷ್ಟ್ ಜನ ಬಲಿತರಿದ್ದಾರೆ ತೋರಿಸ್ಬಿಡಿ ನನಗೆ. ಇವ್ರದ್ದು ಮನಸ್ಥಿತಿ ನೋಡಿ, ಇವಾಗಿಂದಲ್ಲ ಮುಂಚೆಯಿಂದನೂ ಕೂಡ. ನನ್ನ ಮೊದಲನೇ ಎಲೆಕ್ಷನ್, ನಂದು 2ನೇ ಎಲೆಕ್ಷನ್ನಲ್ಲಿ ಕ್ಯಾಂಪೇನ್ ಏನು ಮಾಡಿದ್ರು ಗೊತ್ತಾ ಬಿಜೆಪಿ ಅವರು? ಚಿತ್ತಾಪುರ್ನಲ್ಲಿ ವಿಡಿಯೋ ತೋರಿಸ್ತೀನಿ. ಪ್ರಿಯಾಂಕರ್ಗೆ ಸೂಟ್ ಹಾಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂತಾನೆ. ಯಾಕೆ ಹಾಕೊಂಬಾರ್ದ ನಾನು ಸೂಟು? ನಾನು ಗಾಡಿಗಳಲ್ಲಿ ಓಡಾಡಬಾರ್ದ? ವಾಟ್ ಇಸ್ ದ ಪ್ರಾಬ್ಲಮ್? ಲೀಗಲಿನೇ ಮಾಡ್ತಾ ಇದ್ದೀನಲ್ಲ. ನನ್ನ ಆದಾಯ ಎಷ್ಟಿದೆ ಅಷ್ಟೇ ಮಾಡ್ತಾ ಇರೋದಲ್ಲ. RSS ಆದಾಯ ಕೇಳಿದ್ರೆ ಇವ್ರಿಗೆ ಏನಕ್ಕೆ ಕುರಿ? ಇವರೆಲ್ಲರೂ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ, ನಮ್ಮ ಕುಟುಂಬದ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ವಾಟ್ ಇಸ್ ದರ್ ಪ್ರಾಬ್ಲಮ್? ಸುನೀಲ್ ಕುಮಾರ್ ಅವರು ನನ್ನ ಭಾಷೆ ಕೇಳಿಬಿಟ್ಟು ಪ್ರಿಯಾಂಕರ್ಗೆ ಕಾನ್ವೆಂಟ್ ದಲಿತ ಅಂತಾರೆ. ಅಲ್ಲಿ ಸದನದಲ್ಲಿ ಏನಪ್ಪ ಫೈಲ್ಸ್ ಬಂದಂಗೆ ಆಡ್ತೀಯ ಅಂತಾರೆ. ಪ್ರಿಯಾಂಕರ್ಗೆ ಒಂದು ಗ್ಲಾಸ್ ಹಾಲು ಹೆಚ್ಚು ಕುಡ್ದಿರ್ಬೋದು, ಅದಕ್ಕೆ ಇವನಿಗೆ ಇಷ್ಟು ಜ್ಞಾನ ಇದೆ ಅಂತ ಹೇಳ್ತಾರೆ. ಇವೆಲ್ಲ ಅವ್ರದ್ದು ಮನಸ್ಥಿತಿ. ಬರ್ರಪ್ಪ ಮಾತಾಡೋಣ ಅಂತ ಹೇಳಿದ್ರೆ ಮಾತಾಡೋಕೆ ರೆಡಿ ಇಲ್ಲ. ಐ ಆಮ್ ರೆಡಿ ಟು ಡಿಬೇಟ್ ವಿತ್ ಎನಿಬಡಿ. ಆರ್ ದೇ ರೆಡಿ ಟು ಡಿಬೇಟ್ ವಿತ್ ಅ ದಲಿತ್? ದಟ್ ಇಸ್ ದ ಪ್ರಾಬ್ಲಮ್. ಒಬ್ಬ ದಲಿತ ಕೇಳ್ತಾ ಇದ್ದಾರಂತ ಇವ್ರಿಗೆ ಇಷ್ಟು ಹೊಟ್ಟೆ ಉರಿತಾ ಇದೆ. ಇದು ಅವರಿಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ಲ, ಇನ್ನು ಮನುಸ್ಮೃತಿ ಮನಸ್ಥಿತಿ ಬಿಟ್ಟಿಲ್ಲ ಅವರು.